ಒಂದು ವೇಳೆ ಈಗ ಈ 3 ಯೋಜನೆ ಬೇಡ್ತಿ, ಅಘನಾಶಿನಿ, ಶರಾವತಿ ಯೋಜನೆ ನಿಲ್ಲಬೇಕು, ಈ ಮಾತನ್ನ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮೊನ್ನೆ ಒಂದು ನಿಯೋಗದಲ್ಲಿ ನಾವೆಲ್ಲ ಹೋಗಿ ನಾವು ಅದನ್ನ ಹೇಳಿದ್ದೇವೆ. ಅದನ್ನ ಅಧಿಕಾರಿಗಳ ಜೊತೆ ಸಮಾಲೋಚನೆ ಮಾಡಿ ನಾನು ಮುಂದೆ ಸರ್ಕಾರದ ನಿಲುವನ್ನ ತಿಳಿಸ್ತೀವಿ ಅನ್ನೋ ಮಾತನ್ನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನಾನು ಸಂಸತ್ನಾಗಿ ನಿಮ್ಮ ಪ್ರತಿನಿಧಿಯಾಗಿ ನಾನು ಪೂಜ್ಯ ಸ್ವಾಮೀಜಿ ಅವರಿಗೆ, ಅನಂತ ಶೀಸರ್ ಅವರಿಗೆ ನಾನು ಹೇಳಿದ್ದೇನೆ, ದೆಹಲಿಗೆ ಯಾವಾಗ ಬರ್ತೀರಿ ಅಂತ ಹೇಳಿ, ದೆಹಲಿಯಲ್ಲಿ ಯಾರನ್ನ ಭೇಟಿ ಮಾಡಬೇಕು ಅಂತ ನೀವು ಅಪೇಕ್ಷಿಸ್ತೀರೋ ಅವ್ರನ್ನೆಲ್ಲರನ್ನು ಭೇಟಿ ಮಾಡಿಸುವಂತ ಜವಾಬ್ದಾರಿ ಸಂಸತ್ನಾಗಿ ನಂದು ಮತ್ತು ಕೇಂದ್ರ ಸರ್ಕಾರದಲ್ಲಿ ಈ ಯೋಜನೆಗಳ ಇದರ ದುಷ್ಪರಿಣಾಮ ಏನಾಗುತ್ತೆ ಅನ್ನೋದನ್ನ ಮನವರಿಕೆ ಮಾಡಿಕೊಡೋದಕ್ಕೆ ನಾವೆಲ್ಲ ಒಟ್ಟಾಗಿ ಪ್ರಯತ್ನಿಸೋಣ ಮಾತನ್ನ ಹೇಳಿದ್ದೇನೆ. ಒಂದು ಈ ಧಾರಣಾ ಸಾಮರ್ಥ್ಯದ ಅಧ್ಯಯನ ಆದ ಹೊರತು ಯಾವುದೇ ಯೋಜನೆಗಳು ನಮ್ಮ ಜಿಲ್ಲೆಗೆ ಬರಬಾರದು ಅನ್ನುವಂತ ಒಕ್ಕೋರಿನ ಮಾತು ನಮ್ದು ಆಗ್ಬೇಕು. ಬರಬಾರದು ಯಾವ ಯೋಜನೆಗಳು. ಧಾರಣಾ ಸಾಮರ್ಥ್ಯದ ಅಧ್ಯಯನ ಆಗಿ, ಧಾರಣಾ ಸಾಮರ್ಥ್ಯದ ಅಧ್ಯಯನ ಹಲವು ಮುಖದಲ್ಲಿ ಅದು ನಡೆಯುತ್ತೆ. ಅದನ್ನು ನಡೆಸಲಿ ತಜ್ಞರು, ವಿಜ್ಞಾನಿಗಳು. ಅದರ ಆಧಾರದಲ್ಲಿ ಮುಂದೆ ನಾವು ಏನ್ ಮಾಡಬೇಕು ಬೇಡ ಅನ್ನೋದನ್ನ ಯೋಚಿಸೋದಕ್ಕೆ ನಮ್ಗೆ ಅವಕಾಶ ಇದ್ದೇ ಇದೆ. ಅದಾದ ಹೊರತು ಯಾವುದೇ ಯೋಜನೆಗಳು ಹೀಗೆ ಬರಬಾರದು ಅನ್ನುವಂತ ಮಾತನ್ನು ಸಹ ನಾವು ಸ್ಪಷ್ಟವಾಗಿ ಹೇಳಿದ್ದೇವೆ.